ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ವಿಜ್ಞಾನ ವಿಷಯದ ನೋಡ್ಬೋದು. ಉಬ್ಬರಗಳು ಉಂಟಾಗಲು ಕಾರಣ ಭೂಮಿಯ ಗುರುತ್ವಾಕರ್ಷಣೆಯ ಸೆಳೆತ, ಬೃಹತ್ ಹಡಗುಗಳ ಚಲನೆ, ಭೂಮಿ ಮತ್ತು ಚಂದ್ರರ ಗುರುತ್ವಾಕರ್ಷಣೆಯ ಸೆಳೆತ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಇಲ್ಲಿ ಆನ್ಸರ್ ಭೂಮಿ ಮತ್ತು ಚಂದ್ರರ ಗುರುತ್ವಾಕರ್ಷಣೆಯ ಸೆಳೆತ ಅಂತ ಹೇಳ್ಬೋದು. ಇದನ್ನು ನಾವು OMRನಲ್ಲಿ ಯಾವ ರೀತಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು 61ನೇ ಪ್ರಶ್ನೆಗೆ ಸಿ ಆಪ್ಷನ್ ಆಯ್ತಲ್ವ. ಇಲ್ಲಿ ನೋಡ್ಬೋದು 61ನೇ ಪ್ರಶ್ನೆ ಸಿ ಅಂದರೆ ಇಲ್ಲಿ ತಾವು ಮೂರನೇದು ಅನ್ಕೋಬೇಕು. ಇಲ್ಲಿ ಈ ರೀತಿಯಾಗಿ ತಾವು ಸಿ ಆಪ್ಷನನ್ನು ಹಾಕೋಬೇಕಾಗುತ್ತದೆ. ಇನ್ನು ನೆಕ್ಸ್ಟು ಚಂದ್ರನ ಮೇಲ್ಮೈನ ರಂಧ್ರಗಳು, ಉಪಗ್ರಹಗಳು, ಚಂದ್ರನ ಗುರುತ್ವ, ಕಲೆಗಳು, ಅರ್ಧಚಂದ್ರ ಅಂತ ಇದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಕಲೆಗಳು ಆಗುತ್ತದೆ. 62ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 62ನೇದು ಮೂರನೇ ಆಪ್ಷನ್. ನೆಕ್ಸ್ಟು 63ನೇ ಪ್ರಶ್ನೆ ಗ್ರಹಣಗಳು ಉಂಟಾಗಲು ಕಾರಣ ಭೂಮಿಯ ಸುತ್ತುವಿಕೆ, ಚಂದ್ರನ ಪರಿಭ್ರಮಣ, ಭೂಮಿಯ ಪರಿಭ್ರಮಣ, ಭೂಮಿ ಮತ್ತು ಚಂದ್ರರ ಪರಿಭ್ರಮಣ ಅಂತ ಇದೆ. ಇಲ್ಲಿ ಗ್ರಹಣಗಳು ಉಂಟಾಗಲು ಭೂಮಿ ಮತ್ತು ಚಂದ್ರರ ಪರಿಭ್ರಮಣ 63ನೇ ಪ್ರಶ್ನೆಗೆ ಡಿ ಆಪ್ಷನ್. ಇಲ್ಲಿ ನೋಡ್ಬೋದು 63ನೇ ಪ್ರಶ್ನೆಗೆ ಇಲ್ಲಿ 4ನೇ ಆಪ್ಷನನ್ನು ತಾವು ಶೇಡಿಂಗನ್ನು ಮಾಡ್ಕೋಬೇಕಾಗುತ್ತದೆ ಈ ರೀತಿ. ನೆಕ್ಸ್ಟ್ 64ನೇ ಪ್ರಶ್ನೆ ಮುಂಜಾನೆ ನಕ್ಷತ್ರವೆಂದು ಯಾವ ಗ್ರಹವನ್ನು ಕರೆಯುವರು? ಪ್ಲೂಟೋ, ಗುರುಗ್ರಹ, ಮಂಗಳ, ಶುಕ್ರ ಅಂತ ಇದೆ. ಇಲ್ಲಿ ಶುಕ್ರ ಗ್ರಹ ಆಗುತ್ತದೆ. 64ನೇ ಪ್ರಶ್ನೆ ಡಿ ಆಪ್ಷನ್. ಇಲ್ಲಿ ನೋಡ್ಬೋದು 64ನೇದು 4ನೇ ಆಪ್ಷನನ್ನು ತಾವು ಈ ರೀತಿ ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ನೀರಿನ ಕುದಿಯುವ ಬಿಂದು ಯಾವುದು? 37 ಡಿಗ್ರಿ ಸೆಲ್ಸಿಯಸ್, 240 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಅಂತ ಇದೆ. ನೀರಿನ ಕುದಿಯುವ ಬಿಂದು ಎಷ್ಟು ಡಿಗ್ರಿ ಇದೆ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು 65ನೇ ಪ್ರಶ್ನೆಗೆ ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಈ ರೀತಿ ಶೇಡಿಂಗನ್ನು ಮಾಡಬೇಕು. 66ನೇ ಪ್ರಶ್ನೆ ಯಾವ ಪ್ರಾಣಿಯ ಜೀವಿತಾವಧಿ ಗರಿಷ್ಠವಾಗಿದೆ? ಆನೆ, ಆಮೆ, ಮಾನವ, ಸಿಂಹ ಅಂತ ಇದೆ. ಇಲ್ಲಿ ಆಮೆ ಜೀವಿತಾವಧಿ 150 ವರ್ಷಕ್ಕೂ ಹೆಚ್ಚಿದೆ. ಸೊ ಇಲ್ಲಿ 66ನೇ ಪ್ರಶ್ನೆ ಸಿ ಆಪ್ಷನ್ ಆಗುತ್ತದೆ. ನೋಡ್ಬೋದು 66ನೇದು ಇಲ್ಲಿ ಈ ರೀತಿ ಶೇಡಿಂಗನ್ನು ಮಾಡಬೇಕು. ನೆಕ್ಸ್ಟು ಯಾವುದು ಲೋಹಗಳಿಗೆ ಉದಾಹರಣೆ ಅಲ್ಲ? ಆಮ್ಲಜನಕ, ಅಲ್ಯೂಮಿನಿಯಂ, ತಾಮ್ರ, ಬೆಳ್ಳಿ ಅಂತ ಇದೆ. ಇದರಲ್ಲಿ ಆಮ್ಲಜನಕ ಯಾವುದು ಲೋಹಗಳಿಗೆ ಉದಾಹರಣೆ ಅಲ್ಲ ಅಂತ ಹೇಳಿದರೆ ಇಲ್ಲಿ ಆಕ್ಸಿಜನ್ ಆಗಿದೆ. 67ನೇ ಪ್ರಶ್ನೆ ಎ ಆಗುತ್ತದೆ. ಇಲ್ಲಿ ನೋಡ್ಬೋದು 67ನೇ ಪ್ರಶ್ನೆ ಎ ಆಪ್ಷನ್. ಸಮುದ್ರದ ನೀರು ಸಿಹಿ, ಉಪ್ಪು, ಒಗರು, ಕಹಿ ಅಂತ ಇದೆ. ಇಲ್ಲಿ ಉಪ್ಪು ಆಗಿದೆ. 68ನೇ ಪ್ರಶ್ನೆ ಬಿ ಆಪ್ಷನ್. ಇಲ್ಲಿ ಎರಡನೇದಕ್ಕೆ ತಾವು ಹಾಕೋಬೇಕು. ಇಲ್ಲಿ ನೋಡ್ಬೋದು ದೇಹದ ರಕ್ತದ ಉತ್ಪಾದನೆಗೆ ಸಹಾಯಕವಾಗಿದೆ ಕ್ಯಾಲ್ಸಿಯಂ, ಕಬ್ಬಿಣ, ಐಯೋಡಿನ್, ಆಮ್ಲಜನಕ ಅಂತಿದೆ. ಇಲ್ಲಿ ಕಬ್ಬಿಣ. ಸೊ ಇಲ್ಲಿ 69ನೇ ಪ್ರಶ್ನೆ ಬಿ ಆಪ್ಷನ್. ಈ ರೀತಿ ಶೇಡಿಂಗನ್ನು ಮಾಡಬೇಕು. 69 ಆದಮೇಲೆ 70 ಯಾವುದನ್ನು ಅಡುಗೆ ಪಾತ್ರೆಯನ್ನಾಗಿ ಮಾಡಲು ಮತ್ತು ಅದರ ಹಿಡಿಕೆಯನ್ನಾಗಿ ಮಾಡಲು ಬಳಸಬೇಕು? ಇಲ್ಲಿ ಗಾಜು, ಪ್ಲಾಸ್ಟಿಕ್, ರಬ್ಬರ್, ಕಟ್ಟಿಗೆ, ಅಲ್ಯೂಮಿನಿಯಂ, ಕಟ್ಟಿಗೆ, ಕಬ್ಬಿಣ, ಬೆಳ್ಳಿ ಅಂತ ಇದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 70ನೇ ಪ್ರಶ್ನೆ ಸಿ ಆಪ್ಷನ್. ಇಲ್ಲಿ ನೋಡ್ಬೋದು ಈ ರೀತಿ ಆನ್ಸರ್ ಹಾಕೋಬೇಕಾಗುತ್ತದೆ. ಇನ್ನು ಗಾಳಿಯಲ್ಲಿರುವ ಸಂಯುಕ್ತ ವಸ್ತು ಯಾವುದು? ನೈಟ್ರೋಜನ್, ಕಾರ್ಬನ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಯಾವುದು ಆಪ್ಷನ್ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಸೌದೆ ಒಲೆ ಬದಲು ಬಳಸುವ ಪರ್ಯಾಯ ಶಕ್ತಿ ಸೌರ ಜಲತಾಪಕ, ಗೋಬರ್ ಗ್ಯಾಸ್, ಸೌರ ಕುಕ್ಕರ್, ಸೋಲಾರ್ ಅಂತ ಇದೆ. ಇಲ್ಲಿ ಸೌರ ಒಲೆಯ ಬದಲು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋಗ್ಬೋದು ಇದು ವಾಟರ್ ಹೀಟರ್, ಇದು ಸೌರ ಕುಕ್ಕರ್ ಮತ್ತು ಸೋಲಾರ್ ಇದೆ. ಇಲ್ಲಿ ಗೋಬರ್ ಗ್ಯಾಸ್ ಅಂತ ಹೇಳ್ಬೋದು. ಕೆಳಗೆ ನೀಡಲಾದ ಶಕ್ತಿಯ ಬದಲಾವಣೆಯನ್ನು ಅಧ್ಯಯನ ಮಾಡಿ ಕೆಳಗೆ ಯಾವ ಸನ್ನಿವೇಶದಲ್ಲಿ ಸಂಭವಿಸುತ್ತದೆ? ರಾಸಾಯನಿಕ ಶಕ್ತಿ, ಶಾಖ ಶಕ್ತಿ, ಬೆಳಕಿನ ಶಕ್ತಿ ಅಂತಿದೆ. ಇಲ್ಲಿ ಪ್ರಕಾಶಿಸುತ್ತಿರುವ ವಿದ್ಯುತ್ ದೀಪ ಅಲ್ಲ, ಗಿಡದ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಅಲ್ಲ, ಗಾಳಿ ಯಂತ್ರದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಅಲ್ಲ, ಇಲ್ಲಿ ಕಟ್ಟಿಗೆ ಉರಿಯುವುದು ಅಲ್ಲ. ಇದು ಒಂದು ರಾಸಾಯನಿಕ ಶಕ್ತಿ ಮೂಲಕ ಶಾಖ ಮತ್ತು ಬೆಳಕು ಕೂಡ ಉಂಟಾಗುತ್ತದೆ. ಇನ್ನು ನೆಕ್ಸ್ಟು ದಿಕ್ಸೂಚಿಯ ಕಾರ್ಯವೆಸಗಲು ಕೆಳಗಿನ ಯಾವುದು ಸಹಾಯಕ? ಸೌರಶಕ್ತಿ, ಚಂದನ ಗುರುತ್ವ, ಭೂಕಾಂತ ಕ್ಷೇತ್ರ, ಭೂಮಿಯ ಗುರುತ್ವ ಅಂತ ಇದೆ. ಇಲ್ಲಿ ಭೂಕಾಂತ ಕ್ಷೇತ್ರ.
ಚಂದ್ರನ ಪ್ರಕಾಶಕ್ಕೆ ಕಾರಣವಾದ ಅಂಶ ಅದರ ಸ್ವಂತ ಬೆಳಕು ಮತ್ತು ಶಾಖ. ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ. ಅದರ ವಾತಾವರಣದಲ್ಲಿರುವ ಅನಿಲ ಮೇಲಿನ ಎಲ್ಲವಂತಿದೆ. ಇಲ್ಲಿ ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ. ಹ್ಯಾಲಿ ಧೂಮಕೇತು ಮತ್ತೆ ಯಾವಾಗ ಗೋಚರಿಸುತ್ತದೆ? 2026, 2062 ಪ್ರತಿ ವರ್ಷ ಗೋಚರಿಸುವುದಿಲ್ಲ ಅಂತ ಹೇಳಿದ್ದಾರೆ. 1986ರಲ್ಲಿ ಗೋಚರಿಸಿತ್ತು. ಇದಕ್ಕೆ 76 ವರ್ಷ ಅಂದರೆ ನೋಡ್ತಾ ಹೋಗಿ ಇಲ್ಲಿ ನೋಡಿದ್ರೆ 2062ಕ್ಕೆ ಗೋಚರಿಸುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್. ಸೂರ್ಯನ ಕಿರಣಗಳಿಂದ ನಾವು ಪಡೆಯುವುದು ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ ಆಗುತ್ತದೆ. ಭೂಮಿಯ ಮೇಲಿನ ಅತಿ ದೊಡ್ಡ ನೀರಿನ ಆಕಾರ ನದಿ, ಕೆರೆ, ಬಾವಿ, ಸಾಗರ ಅಂತಿದೆ. ಇಲ್ಲಿ ಸಾಗರ ಆಗುತ್ತದೆ. ಬೆಕ್ಕು ಮರಿ ಹಾಕುವುದು ಕೆಳಗಿನ ಕ್ರಿಯೆ: ಉಸಿರಾಟ, ಬೆಳವಣಿಗೆ, ಸಂತಾನೋತ್ಪತ್ತಿ, ವಿಸರ್ಜನೆ ಅಂತ ಇದೆ. ಇಲ್ಲಿ ಸಂತಾನೋತ್ಪತ್ತಿ ಆಗಿರುತ್ತದೆ. ಮೊಟ್ಟೆಯ ಬಿಳಿ ಭಾಗದಲ್ಲಿ ಯಾವುದು ಹೆಚ್ಚಾಗಿದೆ? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಕೊಬ್ಬು, ಕ್ಯಾಲ್ಸಿಯಂ ಅಂತ ಇದೆ. ಇಲ್ಲಿ ಪ್ರೋಟೀನ್ಸ್ ಅಂತ ಹೇಳ್ಬೋದು.